ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಎಂತಕ್ಕಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಇವತ್ತು ಮೇಲ್ಕೋಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ, ನಾನು ಮತ್ತು ನನ್ನ ಸಿಸ್ಟರ್ಸು. ಸೊ ಇವಾಗ ಮನೆಗೆ ಹೋಗಿ ರೆಡಿಯಾಗಿ ಮೇಲ್ಕೋಟೆಗೆ ಹೋಗಬೇಕು. ಸೊ ಇವಾಗ ನಾವು ಪಟ್ಟಂತ ರೆಡಿಯಾಗಿ ಮೇಲ್ಕೋಟೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ನಾವು ಮೇಲ್ಕೋಟೆ ರೀಚ್ ಆಗಿದ್ದೀವಿ. ಮೇಲ್ಕೋಟೆಯಲ್ಲಿ ನಾವು ಬಂದಿದ್ದು ಮೊದಲನೇ ಪ್ಲೇಸು ಧನುಷ್ಕೋಟೆನೇ. ಹೆವಿ ರಶ್ ಇರುತ್ತೆ ಅಂತ ಬಂದ್ವಿ, ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಬಟ್ ವೆದರ್ ಮಾತ್ರ ಸೂಪರಾಗಿತ್ತು. ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಮಳೆ ಬರೋದ್ರಿಂದ ನಾವು ಅದರಿಂದ ಬೇಗ ಬರೋಣ ಅಂದ್ಕೊಂಡು ಬೇಗ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದು. ಸೊ ಇವಾಗ ನಾನು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಧನುಷ್ಕೋಟೆಲಿ. ಇಲ್ಲಿ ರಾಮ ಸೀತೆ ವನವಾಸಕ್ಕೆ ಅಂತ ಬಂದಾಗ ಸೀತೆಗೆ ಬಾಯಾರಿಕೆ ಆಗುತ್ತೆ. ಸೊ ಆ ಟೈಮಲ್ಲಿ ರಾಮ ಬಾಣನ ಬಿಟ್ಟು ನೀರನ್ನ ಬರೋವಾಗ ಮಾಡ್ತಾನೆ. ಸೊ ಆ ಜಾಗನೇ ಇದು ಹಿರಿಯರ ಹೇಳಿಕೆ. ಇಲ್ಲಿ ಎನಿ ಟೈಮ್ ನೀರು ಇದ್ದಂಗೆ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದೇ ಫೋಟೋ. ನೆಕ್ಸ್ಟು ನಾವು ಧನುಷ್ಕೋಟೆ ಮುಗಿಸಿ ನಾವು ಬಂದಿದ್ದು ರಾಯರ ಗೋಪುರಕ್ಕೆ ಬರುವ ಮುಂಚೆನೇ ಸ್ಟಾರ್ಟಿಂಗಲ್ಲಿ ಕಬ್ಬಿನ ಹಾಲು ಹಾಕಿದ್ರು. ಕಬ್ಬಿನ ಹಾಲು ಕುಡ್ಕೊಂಡು ನಾವು ಮೇಲೆ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವೇ. ಆಲ್ಮೋಸ್ಟ್ ರಾಯರ ಗೋಪುರನ ಎಲ್ಲರೂ ನೋಡಿರ್ತೀರ ಫಿಲ್ಮ್ ಶೂಟಿಂಗಲ್ಲೆಲ್ಲ, ಮತ್ತು ಫೋಟೋ ಶೂಟ್ಗಳು ನಡೆಯುತ್ತೆ ಇಲ್ಲಿ, ನೋಡಿರ್ತಾರೆ. ಇದೆಲ್ಲ ನಾನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನೋಡೋಣ ಬನ್ನಿ. ನೋಡಿರೋರು ಬೇಡ, ನೋಡ್ದಿರೋರಿಗೆ ಒಂಚೂರು ಯೂಸ್ ಆದರೆ ಸಾಕಷ್ಟೇ. ಇದು ರಾಯರ ಗೋಪುರದ ಮೇಲೆ ಫುಲ್ಲು ಟಾಪಲ್ಲಿದು ಜಾಗ. ಹತ್ತೋದಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ಮೇಲೆ ಮಾತ್ರ ವಿಶಾಲವಾಗಿದೆ. ನಾವು ಸ್ಟಾರ್ಟಿಂಗ್ ಇದರಲ್ಲಿ ಹತ್ಬೇಕಾದ್ರೆ ಫುಲ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಹೊಸದ್ರಲ್ಲಿ ಬಂದಾಗ ಇಲ್ಲಿ ಹತ್ತೋದಕ್ಕೆ ಜಾಗ ಎಲ್ಲಿದೆ ಅಂತ ಹುಡುಕ್ತಿದ್ದು. ಬಟ್ ಜಾಗ ಎಷ್ಟು ಚಿಕ್ಕದಿದೆ ಅಂತಂದರೆ ನೀವು ಬಂದು ನೋಡಬೇಕು. ಬಟ್ ನಾನು ಜಾಗದ ವಿಡಿಯೋ ಮಾಡಿಲ್ಲ. ಜಾಗ ಮಾತ್ರ ವಿಶಾಲವಾಗಿ ಪ್ರಶಾಂತವಾಗಿತ್ತು. ವೆದರ್ ಸ್ವಲ್ಪ ಡಲ್ಲಾಗಿತ್ತು, ಬಟ್ ಆ ಥರ ವೆದರ್ ಇದ್ದರೆ ಯಾರಿಗೂ ಎಂಜಾಯ್ ಮಾಡೋಕೆ ಅಷ್ಟು ಇಷ್ಟ ಆಗಲ್ಲ. ಲೈಟಾಗಿ ಬಿಸಿಲಿದ್ದರೆ ಮಾತ್ರ ಸೂಪರಾಗಿರೋದು. ರಾಯರ ಗೋಪುರ ಮುಗಿಸಿ ನಾವಿವಾಗ ಬರ್ತಾ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನಾವು ಸ್ಟಾರ್ಟಿಂಗ್ ಬಂದಾಗ ಅದು ಕ್ಲೋಸ್ ಆಗಿತ್ತು, 4 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಅಷ್ಟರಲ್ಲಿ ಪ್ಲೇಸ್ಗಳೆಲ್ಲ ನೋಡ್ಕೊಬರೋಣ ಅಂದ್ಬಿಟ್ಟು ಬಂದು. ಸೊ ಈ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಮುಗಿಯೋಷ್ಟರಲ್ಲಿ 4 ಗಂಟೆ ಆಗಿತ್ತು. ನಾವಿವಾಗ ಅಲ್ಲಿ ಒಳಗಡೆ ಫೋನ್ ಅಲೋ ಇದು ನನಗಂತೂ ಗೊತ್ತಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ನಾನು ಫೋನ್ ತಂದಿರಲಿಲ್ಲ. ಇವಾಗಲೇ ಫಸ್ಟ್ ಟೈಮ್ ನಾನು ಇಲ್ಲಿ ಫೋನ್ ತರ್ತಾ ಇರೋದು. ಅದಕ್ಕೆ ಏನು ತೆಗಿಬೇಕು ಬಯಸ್ಕೊಳ್ಳೋದು ಅಂದ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ಇಷ್ಟೇ ವೀಡಿಯೋ ಕ್ಯಾಪ್ಚರ್ ಮಾಡಿರೋದು. ಇನ್ನೂ ತುಂಬ ಪ್ಲೇಸ್ಗಳಿದೆ. ಟೈಮ್ ಆಗೋಗ್ತಲ್ಲ ಅಂದ್ಬಿಟ್ಟು ಆ ಪ್ಲೇಸ್ಗೆಲ್ಲ ಬರೋಕ್ಕಾಗಲಿಲ್ಲ. ಸೊ ಪಾರ್ಟ್ 2ಗೆ ನೆಕ್ಸ್ಟ್ ಟೈಮ್ ಆ ವಿಡಿಯೋ ಬಂದು ನಾನು ರೀಸೆಂಟಲ್ಲೇ ಪಾರ್ಟ್ 2ನ ಪೋಸ್ಟ್ ಮಾಡ್ತೀನಿ. ದರ್ಶನ ಎಲ್ಲ ಮುಗಿಸಿ ಬರುವಾಗ ಅಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ರು. ಫೇಮಸ್ ಅಂದರೆ ಮೇಲ್ಕೋಟೆಯಲ್ಲಿ ಪುಳಿಯೋಗರೆನೇ. ಸೊ ಪುಳಿಯೋಗರೆ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟು. ಇವಾಗ ನೀವು ನೋಡ್ತಿರೋ ಫೋಟೋ ಬಂದುಬಿಟ್ಟು ಯೋಗ ನರಸಿಂಹಸ್ವಾಮಿ ದೇವ್ರ ಫೋಟೋ. ನಾನು ರಿಯಲಾಗಿ ಕ್ಯಾಪ್ಚರ್ ಮಾಡಿರೋದಲ್ಲ ಇದು, ನಾನು ನಿಮಗೋಸ್ಕರ ಸರ್ಚ್ ಮಾಡಿ ಹಾಕಿರೋದು. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ, ಗೊತ್ತಿಲ್ಲದಿರೋರು ನೋಡಲಿ ಅಂತ ಹಾಕಿದ್ದಾರೆ ಅಷ್ಟೇ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪಾರ್ಟ್ 2 ವೀಡಿಯೋನ ಇನ್ನು 2-3 ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಆಗಿ ಹೊಸ್ದಾಗಿ ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.